ನಮಸ್ಕಾರ. ಅನೇಕ ಕಾರಣಗಳಿಂದ ಘಾಸಿಗೊಂಡಿರುವ ಮನಸ್ಸಿನ ಗಾಯಗಳನ್ನು ವಾಸಿ ಮಾಡಿಕೊಳ್ಳುವುದರಿಂದ ನಮ್ಮ ಜೀವನದ ಭಾಗ್ಯದ ಬಾಗಿಲು ತೆರೆಯುತ್ತದೆ. ನೆಮ್ಮದಿ ಮತ್ತು ಸಮೃದ್ಧಿಯಿಂದ ಕೂಡಿದ ಜೀವನ ನಿಮ್ಮದಾಗುತ್ತದೆ. ಪ್ರತಿದಿನ ಸೆಲ್ಫ್ ಹೀಲಿಂಗ್ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ದೀರ್ಘಕಾಲ ಕುಳಿತುಕೊಳ್ಳಲು ಅನುಕೂಲವೆನಿಸುವ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಕೈಗಳನ್ನು ಚಿನ್ಮುದ್ರೆ ಅಥವಾ ಧ್ಯಾನ ಮುದ್ರೆಯಲ್ಲಿರಿಸಿ. ಮಲಗಿ ಸಹ ಧ್ಯಾನ ಮಾಡಬಹುದು. ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ಮನಸ್ಸನ್ನು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ. Inhale, exhale. Inhale, exhale. Inhale, exhale. Relax, relax. ಈಗ ಹೇಳುವ ವಿಚಾರಗಳನ್ನು ಕಲ್ಪಿಸುತ್ತಾ ಹೋಗಿ. ನೀವು ಯೂನಿವರ್ಸ್ನ ಪ್ರೀತಿಯ ಮಗು. ನೀವೆಂದರೆ ಯೂನಿವರ್ಸ್ಗೆ ತುಂಬ ಕಾಳಜಿ. ನೀವು ಯಾವಾಗಲೂ ಬಹಳ ಚೆನ್ನಾಗಿರಬೇಕೆಂದು ಯೂನಿವರ್ಸ್ ಬಯಸುತ್ತದೆ. ಯೂನಿವರ್ಸ್ನ ಅಪಾರ ಕಾರುಣ್ಯ ಬೆಳ್ಳಿಯ ಬಣ್ಣದ ಬೆಳಕಿನ ರೂಪದಲ್ಲಿ ನಿಮ್ಮೆಡೆಗೆ ಧಾವಿಸುತ್ತಿದೆ. ನಿಮ್ಮ ನೆತ್ತಿಯ ಮೂಲಕ ಆ ಬೆಳಕು ನಿಮ್ಮ ದೇಹವನ್ನು ಪ್ರವೇಶಿಸುತ್ತಿದೆ. ಆ ಬೆಳ್ಳಿಯ ಬೆಳಕು ನಿಮ್ಮ ತಲೆ, ಮೆದುಳು, ಮುಖ, ಕುತ್ತಿಗೆ, ಭುಜ, ಕೈಗಳು, ಎದೆ, ಹೊಟ್ಟೆ, ಬೆನ್ನು, ಕಾಲುಗಳಿಗೆಲ್ಲ ಪ್ರವಹಿಸುತ್ತಿದೆ. ಆ ಬೆಳಕು ಆ ಭಾಗಗಳನ್ನು ಸ್ಪರ್ಶಿಸಿದ ಕೂಡಲೇ ನಿಮ್ಮ ಎಲ್ಲ ಚಿಂತೆಗಳು, ಒತ್ತಡಗಳು, ನೋವುಗಳು, ಕಾಯಿಲೆಗಳು ನಿಮ್ಮ ದೇಹ ಮತ್ತು ಮನಸ್ಸನ್ನು ಬಿಟ್ಟು ಹೊರಟು ಹೋಗಿವೆ. ಈಗ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒತ್ತಡಗಳಿಲ್ಲ, ಚಿಂತೆಗಳಿಲ್ಲ, ನೋವುಗಳಿಲ್ಲ. ನಿಮ್ಮ ದೇಹದ ಎಲ್ಲ ಭಾಗಗಳು ಆರೋಗ್ಯವಾಗಿವೆ. ನಿಮ್ಮ ದೇಹ ಮತ್ತು ಮನಸ್ಸು ಹತ್ತಿಯಷ್ಟು ಹಗುರವಾಗಿದೆ. ಈಗ ನೀವು ಒಂದು ಸುಂದರವಾದ ಉದ್ಯಾನವನದಲ್ಲಿ ವಿಹರಿಸುತ್ತಿದ್ದೀರಿ. ಬಣ್ಣ ಬಣ್ಣದ ಹೂಗಳು ಆ ತೋಟದಲ್ಲಿವೆ. ಹಳದಿ ಬಣ್ಣದ ಹೂವುಗಳು, ಕೆಂಪು ಬಣ್ಣದ ಹೂವುಗಳು, ಸುವಾಸನೆ ಬೀರುವಂತಹ ಮಲ್ಲಿಗೆ ಹೂವುಗಳು ನಿಮ್ಮ ಮನಸ್ಸಿಗೆ ಮುದ ನೀಡುತ್ತಿವೆ. ಹೂಗಳ ಮೇಲೆ ಕುಳಿತ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ನೋಡುತ್ತಾ ನೀವು ನಡೆದು ಬರುತ್ತಿದ್ದೀರಿ. ಒಂದು ಸುಂದರವಾದ ಜಲಪಾತ ಧುಮ್ಮಿಕ್ಕುತ್ತಿದೆ. ಅದರಿಂದ ಬಂದ ನೀರು ಜುಳು ಜುಳು ನಾದ ಮಾಡುತ್ತಾ ಬಂಡೆಗಳ ಸಂದುಗೊಂದುಗಳಲ್ಲಿ ದಾರಿ ಮಾಡಿಕೊಂಡು ಹರಿದು ಬರುತ್ತಿದೆ. ಆ ತಣ್ಣನೆಯ ನೀರಿನಲ್ಲಿ ನಿಮ್ಮ ಪಾದಗಳನ್ನು ಇರಿಸಿದ್ದೀರಿ. ಹಾಗೆಯೇ ಬಗ್ಗಿ ಆ ತಿಳಿಯಾದ ನೀರನ್ನು ನೋಡುತ್ತಿದ್ದೀರಿ. ಆ ನೀರಿನಲ್ಲಿ ಒಬ್ಬ ವ್ಯಕ್ತಿಯ ಬಿಂಬ ಕಂಡುಬರುತ್ತಿದೆ. ಆ ವ್ಯಕ್ತಿಯನ್ನು ಕಂಡು ನೀವು ಆಶ್ಚರ್ಯಚಕಿತರಾಗುತ್ತೀರಿ. ಏಕೆಂದರೆ ಅಷ್ಟು ಸುಂದರವಾದ ವ್ಯಕ್ತಿಯನ್ನು ನೀವು ಇದುವರೆಗೂ ನೋಡೇ ಇಲ್ಲ.
ಆ ಕಣ್ಣುಗಳಲ್ಲಿನ ಕಾಂತಿ, ಮುಖದ ಮೇಲಿನ ಮಂದಹಾಸ ಅದ್ಭುತವಾಗಿದೆ. ಆರೋಗ್ಯವಂತ ನಿರ್ಮಲ ಮನಸ್ಸಿನ ಶಾಂತವಾದ ಆ ವ್ಯಕ್ತಿಯನ್ನು ನೀವು ಮೊದಲ ಬಾರಿ ನೋಡುತ್ತಿದ್ದೀರಿ. ಇಷ್ಟು ವರ್ಷ ಆ ವ್ಯಕ್ತಿ ನಿಮ್ಮ ಜೊತೆಗೇ ಇದ್ದರೂ ನೀವು ಅವರ ಕಡೆ ಗಮನ ಕೊಟ್ಟಿರಲಿಲ್ಲ. ನಿಮ್ಮ ಕೆಲಸ, ಚಿಂತೆ, ಒತ್ತಡಗಳಲ್ಲಿ ಮುಳುಗಿ ಹೋಗಿದ್ದಿರಿ. ಆದರೆ ಇಂದು ನೀವು ಆ ವ್ಯಕ್ತಿಯನ್ನು ಭೇಟಿ ಮಾಡುತ್ತಿದ್ದೀರಿ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ನೀವೇ. ಪ್ರತಿಬಿಂಬದಲ್ಲಿ ಕಂಡುಬರುತ್ತಿರುವಂತಹ ವ್ಯಕ್ತಿಯನ್ನು ನೋಡಿದಾಗ ನಿಮಗೆ ಅನಿಸುತ್ತಿದೆ, ನನಗಿಂತಲೂ ಸುಂದರವಾದ ವ್ಯಕ್ತಿ ಬೇರೆ ಯಾರೂ ಇಲ್ಲ. ನಿಮಗಿಂತ ಬುದ್ಧಿವಂತರು ಬೇರೊಬ್ಬರಿಲ್ಲ. ನಿಮಗಿಂತ ಧೈರ್ಯವಂತರು ಇನ್ನೊಬ್ಬರಿಲ್ಲ. ನೀವು ನಿಮ್ಮ ಕುಟುಂಬಕ್ಕೆ ಒಂದು ವರದಾನವಾಗಿದ್ದೀರಿ. ಎಲ್ಲರನ್ನೂ ಸಲಹುವ ಆಧಾರ ಸ್ತಂಭವಾಗಿದ್ದೀರಿ. ನೀವು ಚೈತನ್ಯದ ಚಿಲುಮೆಯಾಗಿದ್ದೀರಿ. ಆನಂದದ ಕಡಲಾಗಿದ್ದೀರಿ. ಜ್ಞಾನದ ಗಣಿಯಾಗಿದ್ದೀರಿ. ಶಾಂತಿಯ ನಿಧಿಯಾಗಿದ್ದೀರಿ. ನೀವು ಸದಾಕಾಲ ಎಲ್ಲರಿಗೂ ಒಳಿತನ್ನು ಬಯಸುತ್ತೀರಿ. ಎಲ್ಲರನ್ನೂ ತುಂಬ ಪ್ರೀತಿಸುತ್ತೀರಿ ಮತ್ತು ಎಲ್ಲರೂ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ನಿಮಗೆ ಒಳಿತನ್ನು ಹಾರೈಸುತ್ತಾರೆ. ನಿಮ್ಮ ದೇಹದ ಪ್ರತಿ ಕಣ ಕಣದಲ್ಲೂ ಆರೋಗ್ಯವು ಪ್ರವಹಿಸುತ್ತಿದೆ. ನಿಮ್ಮ ಮನಸ್ಸು ತಿಳಿಯಾದ ಕೊಳದಂತಿದೆ. ನಿಮ್ಮ ಮಾತುಗಳು ಕೇಳುಗರ ಮನಸ್ಸನ್ನು ಮುದಗೊಳಿಸುವಂತಿವೆ. ನಿಮ್ಮ ವ್ಯಕ್ತಿತ್ವ ಎಲ್ಲರನ್ನೂ ನಿಮ್ಮೆಡೆಗೆ ಆಕರ್ಷಿಸುತ್ತಿದೆ. ನಿಮ್ಮ ದೇಹದ ಸುತ್ತಲೂ ಇರುವ ಹೌರ ಬಹಳ ಶುದ್ಧವಾಗಿ ಪ್ರಕಾಶಮಾನವಾಗಿದೆ. ಹಣ, ಅದೃಷ್ಟ, ಯಶಸ್ಸು, ಉತ್ತಮ ಬಾಂಧವ್ಯ, ನೀವು ಕೋರಿಕೊಂಡ ಸಕಲ ಭೋಗ ಭಾಗ್ಯಗಳು, ಉದ್ಯೋಗ ಎಲ್ಲವೂ ನಿಮ್ಮೆಡೆಗೆ ತಾವೇ ಹುಡುಕಿಕೊಂಡು ಬರುತ್ತಿವೆ. ತುಂಬ ಸಂತೋಷ, ಸಂತೃಪ್ತಿಯ ಜೀವನ ನಿಮ್ಮದಾಗಿದೆ. ನೀವು ಬ್ರಹ್ಮಾಂಡದ ಅತ್ಯಂತ ಪ್ರೀತಿಯ ಮಗುವಾಗಿದ್ದೀರಿ. ಆ ಸುಪ್ರೀಂ ಪವರ್ ಸದಾಕಾಲ ನಿಮ್ಮೊಂದಿಗಿದೆ. ತನ್ನ ಮಡಿಲ ಮಗುವಿನಂತೆ ನಿಮ್ಮನ್ನು ಜೋಪಾನ ಮಾಡುತ್ತಿದೆ. ನೀವು ಯಾವುದಕ್ಕೂ ಹೆದರಬೇಕಾಗಿಲ್ಲ, ದುಃಖ ಪಡಬೇಕಾಗಿಲ್ಲ, ನೋವನ್ನು ಅನುಭವಿಸಬೇಕಾಗಿಲ್ಲ. ಯೂನಿವರ್ಸ್ ಸದಾಕಾಲ ನಿಮ್ಮನ್ನು ರಕ್ಷಿಸುತ್ತಿದೆ. ಶಾಂತವಾಗಿರಿ, ನೆಮ್ಮದಿಯಿಂದಿರಿ, ಸಂತೋಷವಾಗಿರಿ. ಮುಗುಳ್ನಗೆಯೊಂದು ಸದಾಕಾಲ ನಿಮ್ಮ ಮುಖವನ್ನು ಅಲಂಕರಿಸಿರಲಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಯೂನಿವರ್ಸ್ನ ಕರುಣೆಯ ಬೆಳಕಿನಲ್ಲಿ ಮಿಂದಿರುವ ನೀವು ನಿಮ್ಮ ಎಲ್ಲ ಹಳೆಯ ಕಹಿ ನೆನಪು, ನೋವು, ಅನಾರೋಗ್ಯದಿಂದ ಮುಕ್ತರಾಗಿದ್ದೀರಿ. ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೀರಿ. ನಿಮ್ಮ ದೇಹ ಮತ್ತು ಮನಸ್ಸು ಸಂಪೂರ್ಣವಾಗಿ ಹಗುರವಾಗಿದೆ. ಕೈಗಳನ್ನು ಪರಸ್ಪರ ಉಜ್ಜಿ ಉಂಟಾದ ಬಿಸಿ ಶಾಖವನ್ನು ನಿಮ್ಮ ಕಣ್ಗಳಿಗೆ ಕೊಡಿ. ನಿಧಾನವಾಗಿ ಕಣ್ತೆರೆದು ಕನ್ನಡಿಯಲ್ಲಿ ನಿಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಿ. ಇಡೀ ಪ್ರಪಂಚದಲ್ಲೇ ಅತ್ಯಂತ ಸುಂದರ, ಧೈರ್ಯಶಾಲಿ, ಬುದ್ಧಿವಂತ, ಶಾಂತ ಸ್ವಭಾವದ ವ್ಯಕ್ತಿಯನ್ನು ನೀವು ಅಲ್ಲಿ ನೋಡುತ್ತಿದ್ದೀರಿ. ನಿಮಗೆ ನನ್ನ ಅಭಿನಂದನೆಗಳು. ಪ್ರತಿದಿನ
ಬೆಳಗ್ಗೆ ಮತ್ತು ಮಲಗುವ ಮೊದಲು ಈ ಆಡಿಯೋ ಕೇಳುತ್ತಾ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ಸಾಧ್ಯವಾಗದಿದ್ದಲ್ಲಿ ದಿನಕ್ಕೆ 1 ಬಾರಿಯಾದರೂ ಈ ಧ್ಯಾನ ಮಾಡುವುದರಿಂದ ನಿಮ್ಮಲ್ಲಿ ಧನಾತ್ಮಕ ಚಿಂತನೆಗಳು ಬೆಳೆದು ಬರುತ್ತವೆ. ಮನಸ್ಸಿನ ಗಾಯಗಳೆಲ್ಲ ವಾಸಿಯಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವಾಗಿರುತ್ತೀರಿ. ನಿಮಗೆಲ್ಲರಿಗೂ ಶುಭವಾಗಲಿ.